ಎನ್ಆರ್ಸಿಸಿಯ ಹೋರಾಟವನ್ನು ಮೀಡಿಯಾ ಮೂಲಕ ತಡೆಯುವುದಾದರೆ ಸಂಸದರು ನಮಗೆ ಸಿಗಬೇಕು ಅಲ್ಲ, ಒಂದ ಕರೆಸಿ, ಇಲ್ಲ ನಮಗೆ ಮುತ್ತಿಗೆ ಮಾಡಬೇಕು, ಅವರ ಕಚೇರಿಗೆ ಮಾರ್ಚ್ ಮಾಡಬೇಕು. ಇಲ್ಲಿ ನಾವು ಅದಕ್ಕೆ ಬಂದವರು. ನಮ್ಮ ನ್ಯಾಷನಲ್ ಲೀಡರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ವಿದ್ಯಾರ್ಥಿ ನಾಯಕರನ್ನು ಅರೆಸ್ಟ್ ಮಾಡುವುದನ್ನು ಸುಲಭ ಪ್ರಶ್ನೆ ಅಂತ ಅವರು ಭಾವಿಸುವುದು ಬೇಡ. ದೇಶದಾದ್ಯಂತ ವಿದ್ಯಾರ್ಥಿಗಳು ನಾವು ಕಟಿಬದ್ಧವಾಗಿ ನಿಲ್ಲಿಸಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಸಂಸದರ ಕಚೇರಿಗಳಿಗೆ ಮಾರ್ಚ್ ಅನ್ನು ನಡೆಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಚೇರಿ ನಾವು ಮಾರ್ಚ್ ಮಾಡ್ತಾ ಇದ್ದೀವಿ. ನೀವು ನಮ್ಮನ್ನು ತಡೆಯಬಾರ್ದು. ನಾವು ಒಳಗಡೆ ಹೋಗ್ತೇವೆ, ಇಲ್ಲ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸಂಸದರು ಬಂದು ನಮ್ಮನ್ನ ನಮ್ಮ ಪ್ರಶ್ನೆ ಏನಿದೆ ಅದನ್ನು ಅವ್ರು ಕೇಳಬೇಡಿ. ಯಾಕೆಂತ
ಅಧಿಕಾರಿಗಳ ಕೇಳಲೇಬೇಕು. ವಿದ್ಯಾರ್ಥಿ ನಾಯಕ ತಡೆ ಮಾಡಿದರೆ ಶರೀಫರ ಇಡಿ ಬಂಧನ, NRC ಹೋರಾಟಕ್ಕೆ ಹೆಸರಲ್ಲಾದರೆ ದೇಶದ ಮೂಲೆ ಮೂಲೆಗಳಲ್ಲೂ ತಲೆ ಎತ್ತಲಿ ವಿಷಯಗಳು NRCCA ಹೋರಾಟವನ್ನು ಇಡಿಯ ಮೂಲಕ ತಡೆಯುವುದಾದರೆ ಕನ್ನಡಿಗರ ಭೂಮಿ ಭಾರತದಲ್ಲೇ ಜಾತಿಯ ಕಿಚ್ಚನ ಹಚ್ಚುವು. ಮೋದಿ ಸರ್ಕಾರದ ಮೋಸದಾಟ ಇಡಿ ಮೂಲಕ ಬಂಧನವಾದರೆ ಬಿಜೆಪಿ ವಿರುದ್ಧದ ನಮ್ಮ ಪಕ್ಷದ ಸಂವಿಧಾನಾತ್ಮಕವಾಗಿ ಸೇರುವೆವು. ಅಮಿತ್ ಶಾನ ಹೇಳಿತನ ಇಡಿಯ ಮೂಲಕ ನಾವರಣ ಇಡಿ ಅಧಿಕಾರಿಗಳ ಬಟ್ಟಂತನ ಇಡಿ ಅಧಿಕಾರಿಗಳ ಬಟ್ಟಂತನ ನಮ್ಮ ದೇಶದಲ್ಲಿ ಈ ಒಂದು ಜಾತಿ ಸರ್ಕಾರ ಏನಿದೆ, ಒಂದು ಈ ಹೋರಾಟಗಾರರನ್ನು ನಿಲ್ಲಿಸಲು NRC CAA ಎಂಬ ಕರಾಳ ಕಾನೂನುಗಳನ್ನು ತಂದು ಅದರ ಎದುರಾಗಿ ಹೋರಾಟವನ್ನು ನಡೆಸಿದ ನಮ್ಮ ಒಂದು ವಿದ್ಯಾರ್ಥಿ ನಾಯಕ, ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂತಹ ರೌಫ್ ಶರೀಫರನ್ನು ಬಂಧಿಸಿದ ವಿರುದ್ಧವಾಗಿ ನಾವು ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಭಾರತ ದೇಶವು ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ. ಹೋರಾಟವೆನ್ನುವುದು ನಮ್ಮ ಹಕ್ಕಾಗಿದೆ. ಆ ಹೋರಾಟವನ್ನು ನಡೆಸಿದ ಕಾರಣ ಭಾರತದ ಪ್ರಜೆಗಳಾದ ನಮ್ಮನ್ನು ಹಲವಾರು ರೀತಿಯ ಕಾನೂನುಗಳನ್ನು ತಂದು ದುರುಪಯೋಗ, ಅದೇ ತರ ನಮ್ಮ ಇಡಿ ಅಂತ NIA ಅಥವಾ ಇತರ ಎಲ್ಲ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳನ್ನು ದುರುಪಯೋಗಗೊಳಿಸಿ ವಿದ್ಯಾರ್ಥಿ ನಾಯಕರನ್ನು ಮತ್ತು ಇನ್ನಿತರ ಹೋರಾಟಗಾರರನ್ನು ಬಂಧಿಸುವ ಈ ಒಂದು ಕಾರಣದಿಂದಾಗಿ ನಾವು ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಇಮ್ರಾನ್ PJ ಅವರು ನಮ್ಮೊಂದಿಗಿದ್ದಾರೆ. ಅದೇ ತರ ಸಾದಿಕ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಈ ಒಂದು ವೇದಿಕೆಯನ್ನು ಸಾದಿಕ್ ಅವರಿಗೆ ಹಸ್ತಾಂತರಿಸುತ್ತೇನೆ. ಆತ್ಮೀಯ ವಿದ್ಯಾರ್ಥಿ ನಾಯಕರೇ ಹಾಗೂ ಬೆಳೆದಿರುವಂತಹ ದೇಶದ ಪ್ರಜಾಸತ್ತಾತ್ಮಕತೆಯನ್ನು ಅಥವಾ ದೇಶದ ಸಂವಿಧಾನವನ್ನು ಅಥವಾ ದೇಶದ ಜಾತ್ಯತೀತತೆಯನ್ನು ಉಳಿಸಬೇಕು ಅಂತಿರುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ನನ್ನ ಆತ್ಮೀಯ ಯುವ ಹೋರಾಟಗಾರರಿಗೆ ಹಾಗೂ ನೆರೆದಿರುವಂತಹ ಎಲ್ಲ ಪತ್ರಕರ್ತರಿಗೆ ಏನು ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ 10 ದಿವಸಗಳ ಮುಂಚಿತವಾಗಿ ನಮ್ಮ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರೌಫ್ ಶರೀಫ್ ಅವರ
ಬಿಸ್ನೆಸ್ಗೆ ಬೇಕಾಗಿ ಒಮಾನಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಬಂಧನ ಮಾಡ್ತಾರೆ. ಬಂಧನ ಮಾಡುವುದು ಮಾತ್ರ ಅಲ್ಲ, ಮನಿ ಲಾಂಡ್ರಿಂಗ್ ಹೆಸರಿನಲ್ಲಿ ಅವರನ್ನ ಇಡಿ ಅವರು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಏನು ಈ ಇಡಿ ಅವರಿಗೆ ಬಹಳ ಸ್ಪಷ್ಟವಾದಂತಹ ಇವರ ಅಕೌಂಟ್ ನಲ್ಲಿ ಏನು ಟ್ರಾನ್ಸಾಕ್ಷನ್ ನಡೆದಿದ್ದ, ಈ ಟ್ರಾನ್ಸಾಕ್ಷನ್ ವಿಚಾರದಲ್ಲಿ ಹಲವು ದಿವಸಗಳಿಗಿಂತ ಮುಂಚಿತವಾಗಿ ಅವರು ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ನೀಡಿದ್ರು. ಆದರೆ ಅವರೊಬ್ಬ ಒಮಾನ್ ಬೇಸ್ಡ್ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕಾರಣದಿಂದ ಅವರ ಅಕೌಂಟಿನಲ್ಲಿ 50 ಲಕ್ಷದಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸೂಕ್ತ ದಾಖಲೆಗಳನ್ನು ಅವರು ಸಲ್ಲಿಸಿ. ಆದರೆ ಇದು ಯಾವುದನ್ನ ಗಮನಿಸದಂತಹ ಇಲ್ಲಿರುವಂತಹ ಕೇಂದ್ರ ಸರ್ಕಾರದ ಮೋದಿ ಅಮಿತ್ ಶಾ ಭೂಸುಂಬರಾಗಿರುವಂತಹ ಅಥವಾ ತೊಗರುಗುಂಬೆಗಳಾಗಿರುವಂತಹ ಅಥವಾ ಕೇಂದ್ರ ಸರ್ಕಾರದ ನಮ್ಮ ನಾಯಕರನ್ನು ಬಂಧಿಸಿದೆ. ಈ ಬಂಧನದಿಂದ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ರೌಫ್ ಶರೀಫ್ನನ್ನ ಅಥವಾ ಇಲ್ಲಿ ಒಬ್ಬ ಉಮರ್ ಖಾಲಿದ್ನನ್ನ ಅಥವಾ ಇಲ್ಲಿ ಒಬ್ಬ ಸಾದಿ ಇಮಾಮ್ನನ್ನ ಅಥವಾ ಇಲ್ಲಿ ಒಬ್ಬ ಇನ್ನಿತರ ವಿದ್ಯಾರ್ಥಿ ಹೋರಾಟಗಾರರನ್ನ ಬಂಧಿಸುವಂತಹ ಉದ್ದೇಶವನ್ನ ಇಲ್ಲಿರುವಂತಹ ಇಡಿ ಹೊಂದಿಲ್ಲ. ಅಥವಾ ಏನು ಇಲ್ಲಿ ಮನಿ ಲಾಂಡ್ರಿಂಗ್ ನಡೆದಿದೆ ಅಂತ ಹೇಳುವಂತಹ ಉದ್ದೇಶದಿಂದ ಇವತ್ತು ಇಡಿ ಬೇಟೆಯನ್ನು ಆಡ್ತಾ ಇಲ್ಲ. ಇಲ್ಲಿ ಇಡಿ ಬೇಟೆಯನ್ನು ಆಡ್ತಾ ಇರುವಂತದ್ದು ಏನು ನಾಗ್ಪುರದ RSS ಕಚೇರಿಯಿಂದಲೋ ಅಥವಾ ಕೇಂದ್ರ ಸರ್ಕಾರದ ಅಮಿತ್ ಶಾ ಅಥವಾ ಮೋದಿ ಅವರ ನಿರ್ದೇಶನದ ಪ್ರಕಾರ ಆಗಿರುತ್ತೆ. ಅವರು ಇವತ್ತು ದಾಳಿಗಳನ್ನ ನಡೆಸುತ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವಂತದ್ದು, ನೀವು ಭಾವಿಸಿರ್ಬೋದು, ಈ ಕೊರೋನಾ ಬಂದ ನಂತರ ಅಮಿತ್ ಶಾ ಅವರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಇಲ್ಲಿ ಕೊರೋನಾಕ್ಕೆ ಲಸಿಕೆಯನ್ನ ನೀಡಿದ ಸಂದರ್ಭದ ನಂತರ ನಾವು ಇಲ್ಲಿ NRC CA ಅನ್ನು ನಾವು ಜಾರಿಗೊಳಿಸ್ತೇವೆ ಅಂತ. ಬಹುಶಃ ಇಲ್ಲಿರುವಂತಹ ಅಮಿತ್ ಶಾ ಅಥವಾ ಮೋದಿ ಅವರು ಭಾವಿಸಿರ್ಬೋದು, ಇಲ್ಲಿರುವಂತಹ ಸಾದಿ ಇಮಾಮನ್ನ, ಇಲ್ಲಿರುವಂತಹ ಉಮರ್ ಖಾಲಿದ್ನನ್ನ, ಇಲ್ಲಿರುವಂತಹ ರೌಫ್ ಶರೀಫ್ನನ್ನ, ಇಲ್ಲಿರುವಂತಹ ಅತೀಕುರ್ ರಹಮಾನ್ನನ್ನ, ಇಲ್ಲಿರುವಂತಹ ಮಸೂದ್ನನ್ನ ನೀವು ಜೈಲಿಗೆ ಎತ್ತಿದ್ರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ನಮಗೆ ಮಾತನಾಡಲಿಕ್ಕಿಲ್ಲ, ನಮಗೆ ವಿದ್ಯಾರ್ಥಿಗಳನ್ನ ಎದುರಿಸಬಹುದು. ಆ ಮೂಲಕ ನಮಗೆ NRC ಮತ್ತು CA ಅನ್ನ ಸಾಧಿಸಬಹುದು ಅಂತ ಹೇಳುವಂತಹ ಭಾವನೆ ನಿಮ್ಮಲ್ಲಿದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ವಿದ್ಯಾರ್ಥಿಗಳು ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ, ಪ್ರತಿಯೊಂದು ಕ್ಯಾಂಪಸ್ಗಳಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಕಡೆಗಳಲ್ಲೂ ನಾವು ಪ್ರತಿಯೊಬ್ಬರಲ್ಲಿ ಸಾದಿ ಇಮಾಮ್ ಆಗ್ತೇವೆ, ನಾವು ಪ್ರತಿಯೊಬ್ಬರಲ್ಲಿ ಉಮರ್ ಖಾಲಿದ್ ಆಗ್ತೇವೆ, ನಾವು ಪ್ರತಿಯೊಬ್ಬರಲ್ಲಿ ನೀವು ನಮ್ಮ ತಾಳ್ಮೆಯನ್ನ, ವಿದ್ಯಾರ್ಥಿಗಳ ತಾಳ್ಮೆಯನ್ನ ನೀವು ಪರೀಕ್ಷಿಸಲು ಹೊರಟ್ರೆ ಏನು JP ಮೂವ್ಮೆಂಟ್ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದಿತ್ತು, ಅಥವಾ ಏನು ಈಜಿಪ್ಟ್ ಕ್ರಾಂತಿಯ ಸಂದರ್ಭದಲ್ಲಿ ಈಜಿಪ್ಟ್ನಲ್ಲಿ ನಡೆದಿತ್ತು, ಅಥವಾ ಏನು ಯುರೋಪ್ ಕ್ರಾಂತಿಯ ಸಂದರ್ಭದಲ್ಲಿ ಯುರೋಪಿನಲ್ಲಿ ನಡೆದಿತ್ತು, ಅಥವಾ ದೇಶದ ಅಥವಾ ವಿದೇಶದ ಪ್ರತಿಯೊಂದು ಭಾಗಗಳಲ್ಲಿ ಏನು ಕ್ರಾಂತಿಗಳು ನಡೆದಿದ್ದ ಆ ಪ್ರತಿಯೊಂದು ಕ್ರಾಂತಿಗಳಿಗೂ ಈ ಒಂದು ವಿದ್ಯಾರ್ಥಿಗಳಾದ ನಾವು ಮುನ್ನುಡಿಯನ್ನು ನೀಡಿದ್ದೇವೆ ಅಂತ ಹೇಳುವಂತ ಬಹಳ ಸ್ಪಷ್ಟವಾದಂತಹ ಮಾತನ್ನು ನಾವು ಹೇಳ್ತೀವಿ. ಒಂದು ವೇಳೆ ನೀವು ಈ NRCಯನ್ನ ಅಥವಾ ಒಂದು CAಯನ್ನ ನೀವು ಜಾರಿಗೊಳಿಸ್ತೇವೆ, ತಿರ್ತೇವೆ ಅಂತ ಹೇಳುವಂತ ಉದ್ದೇಶ ಏನಾದ್ರೂ ನಿಮ್ಮಲ್ಲಿ ಇದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ನಿಮ್ಮ ಅವಸಾನ ಕಾಣ ಅಥವಾ ನಿಮ್ಮ ಅವನತಿ ಭಾರಿ ದೂರದಲ್ಲಿಲ್ಲ ಅಂತ ಹೇಳುವಂತ ಬಹಳ ಸ್ಪಷ್ಟವಾದಂತಹ ಮಾತನ್ನ ಅವಲೋಕಿಸಿದ್ರೆ ತಮಗೆ ಒಯ್ಯುತ್ತಿದ್ದೇವೆ ಅಂತ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ನೀವು ಭಾವಿಸಿರ್ಬೋದು, ನಿಮ್ಮ ಸಾವರ್ಕರ್ ಅಥವಾ ನಿಮ್ಮ ಗೋಲ್ವಲ್ಕರ್ ನಿಮಗೆ ಹೆಗ್ಡೆವಾರೆ ನಿಮಗೆ ಹೇಳಿರ್ಬೋದು, 100 ವರ್ಷದಲ್ಲಿ ನಾವು ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಹೇಳುವಂತ ಕಾನ್ಸೆಪ್ಟ್ ಅನ್ನು ನಿಮಗೆ ಕೊಟ್ಟಿರ್ಬೋದು. ಅದರಲ್ಲಿ 90 ವರ್ಷ ನೀವು ಕಲ್ತಿರ್ಬೋದು. ಇವಾಗ ಕೇಂದ್ರ ಸರ್ಕಾರ ಅಥವಾ ಇಲ್ಲಿರುವಂತಹ ಇಡಿ ಅಥವಾ ಇಲ್ಲಿರುವಂತಹ NIA ಅಥವಾ ಇಲ್ಲಿರುವಂತಹ ಪ್ರತಿಯೊಂದು ತನಿಖಾ ಏಜೆನ್ಸಿಗಳು ನಿಮ್ಮ ಕೈಯಲ್ಲಿ ಇರ್ಬೋದು. ಆದ್ರೆ ಇಲ್ಲಿರುವಂತಹ ಸಂವಿಧಾನ, ಇಲ್ಲಿರುವಂತಹ ಪ್ರಜಾಸತ್ತಾತ್ಮಕತೆ ಅಥವಾ ಇಲ್ಲಿರುವಂತಹ ಸೆಕ್ಯುಲರಿಸಂ, ಇಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೈಯಲ್ಲಿದೆ. ನಾವು ಅದೇ ಸಂವಿಧಾನವನ್ನ ಹಿಡಿದುಕೊಂಡು, ಅದೇ ಪ್ರಜಾಸತ್ತಾತ್ಮಕತೆಯನ್ನ ಎತ್ತಿ ಹಿಡಿದುಕೊಂಡು ಇಲ್ಲಿರುವಂತಹ ಕಾನೂನನ್ನ ಗೌರವಿಸಿಕೊಂಡೆ ನಿಮ್ಮನ್ನ ಮತ್ತು ನಿಮ್ಮ ಸಿದ್ಧಾಂತವನ್ನ ನಿಮ್ಮನ್ನ ಒಂದೇ ಸಮನೆ ನಿಮ್ಮನ್ನ ನಾವು ಇಲ್ಲಿರುವಂತಹ ಸಮುದ್ರಕ್ಕೆ ಬಿಸಾಡಿದ್ದೇವೆ ಎಂಬುವಂತಹ ಬಹಳ ಸ್ಪಷ್ಟವಾದ ಸಂದೇಶವನ್ನು ಈ ಒಂದು ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ಇನ್ನು ನಮ್ಮ ವಿದ್ಯಾರ್ಥಿ ನಾಯಕರನ್ನ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾವನ್ನ, ಒಬ್ಬ ಜನರಲ್ ಸೆಕ್ರೆಟರಿಯನ್ನ ಅಥವಾ ಒಬ್ಬ ಟ್ರೆಜರರ್ನ ನೀವು EAPA ಅಥವಾ
ನೀವು ಸುಮ್ಮನೆಗೊಳಿಸಬಹುದು ಎಂಬಂತ ಭಾವನೆ ಏನಾದರೂ ನಿಮ್ಮಲ್ಲಿದೆ, ಆ ಭಾವನೆ ಬೇರಂತ ಎಂಬಂತ ಮಾತನಾಡಲಿಕ್ಕೆ ನಮಗೆ ಎಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿರುವಂತಹ ಸಂವಿಧಾನದ ಪ್ರಕಾರ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ನಿಮ್ಮ EAP ಆಗಿರ್ಬೋದು ಅಥವಾ ನಿಮ್ಮ NSC ಆಗಿರ್ಬೋದು ಅಥವಾ ನಿಮ್ಮ ಮನಿ ಕೇಸ್ ಆಗಿರ್ಬೋದು, ಯಾವುದನ್ನು ನಾವು ಕನ್ನಡಕ್ಕೆ ತೆಗೆದುಕೊಳ್ಳುವುದಿಲ್ಲ. ಮಾತ್ರವಲ್ಲ, ನೀವು ನಮ್ಮ ಮೇಲೆ PSA ಹಾಕಿ, ನಮ್ಮ ಮೇಲೆ EAP ಹಾಕಿ, ನಮ್ಮ ಮೇಲೆ ಯಾವುದೇ ಕೇಸನ್ನು ಹಾಕಿ ನಿಮ್ಮ ಈ ಒಂದು ಫ್ಯಾಸಿಸ್ಟ್ ವಿರೋಧಿಯಾದಂತಹ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೈ ಬಿಡುವುದಿಲ್ಲ. ಒಂದು ವೇಳೆ ರೌಫ್ ಶರೀಫ್ನನ್ನ ಆದಷ್ಟು ಬೇಗ ಬಿಡುಗಡೆ ಮಾಡದಿದ್ರೆ ಈ ಪ್ರತಿಭಟನೆಯು ಇದಕ್ಕಿಂತ ಉಗ್ರವಾದಂತಹ ಸ್ವರೂಪವನ್ನು ಪಡೆದುಕೊಳ್ಳಲಿಕ್ಕಿದೆ ಅಂತ ಹೇಳೋದು. ಜಿಂದಾಬಾದ್ 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 ಕ್ಯಾಂಪಸ್ ಫ್ರಂಟ್ ಜಿಂದಾಬಾದ್ 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 ಕ್ಯಾಂಪಸ್ ಫ್ರಂಟ್ ಜಿಂದಾಬಾದ್ ಇಡಿ ತೋರಿಸಿ ಬಂಧಿಸಿದರೆ ಹೆದರಿ ಕೂರೋರು ನಾವಲ್ಲ, ಕೇಸು ಜೈಲುಗಳೆಷ್ಟೇ ಬಂದರು NRC ಹೋರಾಟ ಇಲ್ಲಲ್ಲ. NRC CAA ಜಾರಿಯಾದರೆ ಸುಮ್ಮನೆ ಕೂರಲು ನಾವಿಲ್ಲ. ಸಂವಿಧಾನಾತ್ಮಕ ರಾಷ್ಟ್ರವ ಉಳಿಸಲು ಜೀವವ ಕೊಡುವೆವು ನಾವೆಲ್ಲ. NRCಯ ಹೋರಾಟಗಾರ ರೌಫ್ ಶರೀಫರ ಬಂಧಿಸಿ ನಮ್ಮಯ ತಡೆಯುವ ಚಿಂತನೆಯಾದರೆ ಮುಳ್ಳುಗಳಾಗಲಿವೆ ನಿಮ್ಮಿನಡೆ. ಜಿಂದಾಬಾದ್ ಜಿಂದಾಬಾದ್ ಕ್ಯಾಂಪಸ್ ಫ್ರಂಟ್ ಜಿಂದಾಬಾದ್. ವೇಳೆ ನಮ್ಮನ್ನು ಈ ಬೇಟೆಯಾಡುವುದು ನಿಲ್ಲಿಸದಿದ್ದರೆ ಒಂದು ಭಾರತಾದ್ಯಂತಹ ಒಂದು ಪ್ರತಿಭಟನೆಯ ಕಿಚ್ಚನ್ನು ಸೃಷ್ಟಿಸುತ್ತೇವೆ ಎಂದು ಎಚ್ಚರಿಕೆ ಸಾಧಿಸಬಹುದು. ಇದೀಗ ಮುಂದಿನ ಮಾತನಾಡಲು ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ಇಮ್ರಾನ್ ಪೀಜೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ದಕ್ಷಿಣ ಕನ್ನಡದ ಅಯೋಗ್ಯ MP ಆಫೀಸ್ಗೆ ನಾವು ಇವತ್ತು ಮಾರ್ಚ್ ಮಾಡಿದ್ದೀವಿ. ಬಹುಶಃ ಇವರೊಬ್ಬರು ಇದ್ದಾರೆ ಅಂತೇಳಿ ಇವತ್ತೇ ಎಲ್ಲಿಗೂ ಕೂಡ ಗೊತ್ತಾಗಿರ್ಬೋದು ನಮ್ಮ ಕಾರ್ಯಕರ್ತರಿಗೆ. ಭಾಷಣಗಳು ಇಲ್ಲಿ ನಮಗೆ ತುಂಬಾ ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋದು ಇವತ್ತು MP ಆಫೀಸ್ಗೆ ಮಾರ್ಚ್ ಮಾಡುವಂಥದ್ದು. ನಾವು ಅದನ್ನು ಕೂಡ ಮಾಡ್ತೀವಿ. ಪೊಲೀಸರು ತಡೆಯಬಹುದು, ನಿಮಗೆ ನಾವು ಮುಕ್ತ ಅವಕಾಶ ಕೊಟ್ಟಿದ್ದೇವೆ, ಅಥವಾ ನಮ್ಮನ್ನು ಬಂಧನ ಮಾಡಬಹುದು, ನಮ್ಮನ್ನು ಜೈಲಿಗೆ ಇಳಿಸಬಹುದು. ಅಸ್ಸಾಂನಲ್ಲಿ 2017ರಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಅಸಹಿಷ್ಣುತೆಯನ್ನು ತಡೆಯೋಣ ಎಂಬಂತ ಘೋಷಣೆಯೊಂದಿಗೆ ದೊಡ್ಡ ಒಂದು ಸಮಾವೇಶ ನಡೀತದೆ. ಆ ಸಮಾವೇಶಕ್ಕೆ ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ. ಅವತ್ತು ರಾಜ್ಯಾಧ್ಯಕ್ಷರನ್ನು ಕರೆದುಕೊಂಡು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಗನ್ಗಳನ್ನು ನಾವು ಎದೆಯಲ್ಲಿ ಅಥವಾ ಅವನ ತಲೆ ಹತ್ತಿರದಂದು ಹೆದರಿಸ್ತಾರೆ. ನೀವು ಸಮಾವೇಶ ಮಾಡಬಾರ್ದು, ಆಯುಧವನ್ನು ಹೇಳಿ ತೋರಿಸಿ ಅವರನ್ನು ಹೆದರಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಅಸ್ಸಾಮಿನ ಕಾರ್ಯಕ್ರಮ 10,000 ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ಮಾಡಿದ್ದೇವೆ. ಇನ್ನು 2 ಬಸ್ ಮತ್ತು 1 ವ್ಯಾನ್ಗಳನ್ನು ತೋರಿಸಿ ನಾವು ಪ್ರತಿಭಟನೆಯನ್ನು ಹಿಂಪಡೆಯುವ ಒಬ್ಬ ವಿದ್ಯಾರ್ಥಿ ನಾಯಕ ಹಬ್ಬ ಅಂದರೆ ವಿದ್ಯಾರ್ಥಿಗಳನ್ನು ಸಂಘಟಿಸಬಹುದೇ ಹೊರತು ಈ ದೇಶದಲ್ಲಿ ದೇಶದ್ರೋಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮಾಧ್ಯಮಗಳು ಕೂಡ ಈ ಒಂದು ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. 10 ದಿವಸದಲ್ಲಿ ಇಡಿ ಆಫೀಸ್ಗಳಲ್ಲಿ ಇನ್ಕ್ವೈರಿ ನಡೆಯಿತು. ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ರೌಫ್ ಶರೀಫ್ರನ್ನು ಕೊಂಡೋದು. ಈ ಸಂದರ್ಭದಲ್ಲಿ 2 ದಿವಸಗಳ ಹೆಚ್ಚುವರಿ ಕಸ್ಟಡಿಗೆ ಕೇಳುವಂತಹ ಸಂದರ್ಭಗಳಲ್ಲಿ ಎರ್ನಾಕುಲಂ ಪ್ರಿನ್ಸಿಪಲ್ ಕೋರ್ಟ್ನಲ್ಲಿ ರೌಫ್ ಶರೀಫ್ ಕಸ್ಟಡಿಯಲ್ಲಿ ಕಟ್ಕಟೆಯಲ್ಲಿ ಹೇಳ್ತಾರೆ ಜಡ್ಜ್ ಅವರ ಹತ್ರ, ನನಗೆ
ಫಿಸಿಕಲಿಯಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ. ಇಡಿ ಅಧಿಕಾರಿಗಳು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನನ್ನ ತಮ್ಮನನ್ನು UAP ಆಗಿ ಬಂಧಿಸ್ತೇವೆ ಅಥವಾ ರೋಗಗ್ರಸ್ತರಾದಂತಹ ತಾಯಿಯ ಮೇಲೆ ಕೇಸ್ ಹಾಕ್ತೇವೆ, ತಂದೆಯ ಮೇಲೆ ಕೇಸ್ ಹಾಕ್ತೇವೆ, ನಿಮ್ಮ ಕುಟುಂಬವನ್ನು ಬೀದಿಗೆ ಬೀಳ್ತೇವೆ ಅಂತೇಳಿ ಬೆದರಿಸ್ತಾ ಇದ್ದಾರೆ. ಅದರೊಂದಿಗೆ ಕೂಡ ಹೇಳಿದ್ರು, ನೀವು ಈ ವಿಚಾರವನ್ನು ಜಡ್ಜ್ ಮುಂದೆ ಹೇಳ್ಬಾರ್ದು ಅಂತೇಳಿ. ಆದರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಜಡ್ಜ್ ಮುಂದೆ ಯಾವುದೇ ಹೆದರಿಕೆ ಇಲ್ಲದೆ ಇಡಿ ಆಫೀಸರ ಅದೇ ಸಂದೇಶವಾಗಿದೆ ನಮಗೂ ಕೂಡ ಅವರು ಕೊಟ್ಟಿದ್ದು. ಅದೇ ಸಂದೇಶದಿಂದ ಅವರು ನಮ್ಮನ್ನು ಕಟ್ಟಿ ಬೆಳೆಸಿದವರು. ಅವರಿಗೋಸ್ಕರ ಎಂತ ಜೈಲಿನಲ್ಲಿ ಕೂಡ ನಾವು ಕಪ್ಪಲಿಕ್ಕೆ ತಯಾರಾಗಿದ್ದೇವೆ. ಎರ್ನಾಕುಲಂ ಪ್ರಿನ್ಸಿಪಲ್ ಕೋರ್ಟ್ ಏನ್ ಮಾಡಿತ್ತು, ಇಡಿ ಅಧಿಕಾರಿಗಳಿಗೆ ಚೀಮಾರಿ ಆಗಿತ್ತು. ಯಾವುದೇ ಒಬ್ಬ ಆರೋಪಿ ಸ್ಥಾನದಲ್ಲಿರುವವರು ನೀವು ಈ ರೀತಿ ಶೋಷಣೆ ಮಾಡಬಾರ್ದು ಅಂತೇಳಿ ಚೀಮಾರಿ ಆಗಿತ್ತು. 10 ದಿವಸ ಕೇಳಿದಂತಹ ಕಸ್ಟಡಿಯನ್ನು 2 ದಿವಸದಲ್ಲಿ ಕೇಳಿ ಹೊತ್ತಿಗೆ ಮುಗಿಸ್ತು. ನಾವು ಎರ್ನಾಕುಲಂ ಪ್ರಿನ್ಸಿಪಲ್ ಕೋರ್ಟಿಗೆ, ಅಲ್ಲಿನ ನ್ಯಾಯಾಲಯಕ್ಕೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಅದೇ ರೀತಿ ರೌಫ್ ಶರೀಫ್ರ ಶೀಘ್ರ ಬಿಡುಗಡೆಯೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಯಾಕೆ ಅಯೋಗ್ಯ MP ಅವರ ಆಫೀಸ್ಗೆ ನಾವು ಮಾರ್ಚ್ ಮಾಡ್ತಾ ಇದ್ದೇವೆ ಅಂತೇಳಿ. ಕೇಂದ್ರ ಸರ್ಕಾರ ಮತ್ತು ಜನರನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ಕೂಗುಗಳನ್ನು ಕೊಂಡಿಯ ಮೂಲಕ ಸಂಪರ್ಕ ಮತ್ತು ಕೊಂಡಿಯ ಮೂಲಕ ಅದನ್ನು ರವಾನೆ ಮಾಡುವಂತವರು ಇಲ್ಲಿಯ ಸಂಸದರು. ಅವರು ಯಾವುದೇ ಪಕ್ಷದಲ್ಲಿ ಇರಲಿ, ಯಾರನ್ನೇ ಬುಟ್ನಾಗ್ತಾ ಇರಲಿ, ನಮ್ಗೆ ಅದೊಂದು ದೊಡ್ಡ ವಿಚಾರ. ನಮ್ಮ ಜಿಲ್ಲೆಯ ನಿಮ್ಮ ಸರ್ಕಾರ ಏನು ಮಣ್ಣು ತಿಂತ ಇದೆ ಅಂತ ಹೇಳಿ ಕೇಳಲೇಬೇಕು. ನಿನ್ನೆ ನರೇಂದ್ರ ಮೋದಿಗೆ ಬ್ಯಾಂಕ್ವೆಟ್ ಹಾಲ್ ನಲ್ಲಿ, ಕೇಂದ್ರ ಪಾರ್ಲಿಮೆಂಟ್ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಚೀಮಾರಿ ಹಾಕಿದ 6 ಫಾರ್ಮರ್ಸ್ ಗಳನ್ನು ನಾವು ನೋಡಿದ್ದೇವೆ. ನರೇಂದ್ರ ಮೋದಿ ಕಣ್ಣಿದ್ದು ಕುರುಡ್ರಂತೆ ಹೋಗ್ತಾ ಇದ್ರು. ಇಬ್ಬರು ಅಲ್ಲಿನ ರೈತ ನಾಯಕರು ಅವರಿಗೆ ಶೇಮ್ ಅಂತ ಧಿಕ್ಕಾರ ಕೂಗ್ತಾ ಇರಬೇಕಾದ್ರೆ, ನಾಚಿಕೆ ಇಲ್ಲದಂತಹ ಇಲ್ಲಿನ ಪ್ರಧಾನಿಗಳು ಇರಬೇಕಾದ್ರೆ ಅವರ ಅನುಯಾಯಿ ಆದಂತಹ ಈ ಒಂದು MP ಅವರು ಏನ್ ಮಾಡಲಿಕ್ಕೆ ಸಾಧ್ಯ ಇದೆ? ನೀವು ಇದನ್ನು ಬಿತ್ತರಿಸಿ MP ಅವರು ಗೊತ್ತಾಗ್ಲಿ, ಇಂಥ ಅನಾಚಾರಗಳು ನಿಮ್ಮ ಸರ್ಕಾರದ ಏಜೆನ್ಸಿಗಳ ಮೂಲಕ ನಡೀತಾ ಇದೆ ಎಂಬುದು ಗೊತ್ತಾಗ್ಲಿ. ವಿದ್ಯಾರ್ಥಿಗಳ ಕೂಗು ರಾಜಧಾನಿಗೆ ಮುಟ್ಟಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಶೀಘ್ರವಾಗಿ ಹಿಂಬರಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ಹೋರಾಟವು ಬಿಜೆಪಿಯ ಕಚೇರಿಗೂ ಕೂಡ ನಾವು ಹಾಗಾಗಿ ಸಿದ್ಧರಿದ್ದೇವೆ. ನಮಗೆ ಹಿಂಬರವ ಕೊಟ್ಟರು ಪೊಲೀಸರು. ನಾನು ಹಿಂಬರವನ್ನು ಓದಿ ನೋಡಿದೆ. ಕೋವಿಡ್ 2ನೇ ಹಂತದಲ್ಲಿ ಬರ್ತಾ ಇದೆ, ನೀವು ಯಾರು ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ. ಆದ್ರೆ ತಾಲೂಕು ಕಚೇರಿಗಳಲ್ಲಿ ಪ್ರತಿಭಟನೆ ಮಾಡಬಹುದು, ಅಲ್ಲಿ ಕೋವಿಡ್ ಇಲ್ಲ. ನಮಗೆ ಲಜ್ಜೆಗೆಟ್ಟ ಸರ್ಕಾರ ಕಾಮಿಡಿ ಕರ್ಫ್ಯೂ ಹಾಕಿ ಎಲ್ಲರಿಂದ ನಾಚಿಕೆ ಉಳಿಸಲ್ಪಟ್ಟ ಸರ್ಕಾರದಿಂದ ಇನ್ನು ಏನನ್ನು ನಾವು ನಿರೀಕ್ಷಿಸಬಹುದು? ಅಯೋಗ್ಯರಾದಂತಹ ಸರ್ಕಾರದಿಂದ ವಿದ್ಯಾರ್ಥಿಗಳನ್ನು, ರೈತರನ್ನು, ಕಾರ್ಮಿಕರನ್ನು, ಇನ್ನಿತರ ಹೋರಾಟಗಾರರನ್ನು ಇವರು ಬಂಧಿಸಲು ಮತ್ತು ಶೋಷಿಸಲು ಮಾತ್ರ ಸಾಧ್ಯ, ಹೊರತು ಇನ್ನೇನಿವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ನಮ್ಮನ್ನು ಸದಬಡಿತ ಕೊಲ್ಲಿಗೆ ಅವಕಾಶ ಇದ್ರೂ ಕೂಡ ನೀವು ಅದಕ್ಕೂ ತಯಾರಿದ್ದೀರಿ, ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಇವತ್ತು ನಾವು ಇಲ್ಲಿನ ಸಂಸದರ ಕಚೇರಿಗೆ ಮಾರ್ಚ್ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಬರಬೇಕು. ಅದು ಯಾವುದೇ ಅಡೆತಡೆಗಳು ಬಂದರೂ ಕೂಡ ನಾವು ಅದಕ್ಕೆ ಸಿದ್ಧರಿದ್ದೇವೆ. ಸಂಸದರ ಕಚೇರಿಗೆ
ഇവർ പോരാട്ടത്തെ ഈ ഊടെ NRC അല്ലാതെ CA എത്രത്തോളം ഇങ്ങനെ നിൽക്കില്ല അത്രത്തോളം ഞങ്ങൾ മുന്നേറ്റേക്ക് എല്ലാ ರಾವ್ ಶರೀಫ್ ಜೈಲಿನಲ್ಲಿರುವಾಗ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ಜೈಲಿಗೆ ಹೋಗುವುದು ಹೊಸತೇನಲ್ಲ. ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯನ್ನು ಬಿಡುಗಡೆ ಮಾಡುತ್ತಿದ್ದರೆ ಇದಕ್ಕಿಂತ ತೀವ್ರ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಡೆಯಲಿದೆ. ಅದಕ್ಕೂ ಕೂಡ ನೀವು ತಯಾರಾಗಿರಬೇಕು. ಬಂಧಿಸಿದ್ದಾರೆ ಇಲ್ಲಿರುವಂತಹ ಪ್ರತಿ ಕಾರ್ಯಕರ್ತರು ಶಾಂತಿಯುತವಾಗಿ ಇಲ್ಲಿಂದ ತೆರಳಬೇಕು. ಶಾಂತಿಯುತವಾಗಿ ಇಲ್ಲಿಂದ ಹಿಂದಕ್ಕೆ ಹೋಗಿ, ಯಾರು ಕೂಡ ಮುಂದಕ್ಕೆ ಹೋಗಬೇಡಿ. ನಮ್ಮ ನಾಯಕರನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿಗೆ ಹೋರಾಟ ಇದು ನಿಲ್ಲುವಂತದಲ್ಲ. ಇವರನ್ನು ಬಿಡುಗಡೆ ಮಾಡದಿದ್ರು ಕೂಡ ನಾವು ಮತ್ತೊಮ್ಮೆ ಮುತ್ತಿಗೆ ಹಾಕುವಂತ ಸಿದ್ಧತೆ ಅಂತಿಮ ವಿಜಯ